ಅದನ್ನು ಆಯ್ಕೆ ಮಾಡುವಂಥದ್ದು ಜವಾಬ್ದಾರಿನ ಅಲ್ಲಿ ಜನ ತೆಗೆದುಕೊಂಡರು. ಇನ್ನೊಂದು ನಂತರ YS ಶರ್ಮಿಳಾ ಅಂತೇಳಿ, YS ಶರ್ಮಿಳಾ ಅವ್ರ ಹೆಸರು ಯಾರು ಕೇಳಿಲ್ಲ. ಇವರು ನಮ್ಮ YS ಅಂದ್ರೆ ಈಗ ತಿರುಗಿ ಜಗನ್ಮೋಹನ್ ರೆಡ್ಡಿ ಅವ್ರ ಸಹೋದರಿ. ಅವರಿಂದ ಅವರು ಕಾಂಗ್ರೆಸ್ನಿಂದ ಇದ್ದಾರೆ, ಕಡಪ ಜಿಲ್ಲೆಯಿಂದ. ಇವರು ಇದ್ದಂಥವ್ರು ಏನಪ್ಪ ಅಂದ್ರೆ ಅಲ್ಲಿ ಗೆಲ್ಲುವ ಸಾಧ್ಯತೆಗಳು ಇದ್ದಾವೆ ಅನ್ನೋದು ಮಾತು ಮಾತಾಡ್ತಿದ್ದಾರೆ. ನೋಡಬೇಕು. ಯಾಕಪ್ಪ ಅಂದ್ರೆ ಈ ಒಂದು YSR ಏನದಲ್ಲ ಇದರ ಪರವಾಗಿ ಏನು ನಿಂತಿದ್ದಾರಪ್ಪ ಅಂದ್ರೆ YS ಅವಿನಾಶ್ ಅವರು ಇವ್ರ ವಿರುದ್ಧ ನಿಂತಿದ್ದಾರೆ. ಇಲ್ಲೇ ಸಹೋದರಿ ಮತ್ತು ಸಹೋದರಿಗೆ ನೋಡೋಂಥ ಈ ಟಗ್ ಆಫ್ ವಾರದಲ್ಲಿ ಯಾರಾಗಿ ಯಾಕಂದ್ರೆ ನೋಡೋಣ ಇವ್ರ ಜೊತೆಗೆ ಇನ್ನೂ ಅನೇಕರು ಇವತ್ತು ಈ ಚುನಾವಣೆ ನಿಂತಿದ್ದಾರೆ. 96ರಲ್ಲಿ ಇವರೆಲ್ಲರೂ ತಾವು ಗೆಲುವಿಗಾಗಿ ಸಾಹಸ ಪಡ್ತಾ ಇದ್ದಾರೆ. ಆದರೆ ಇವರೆಲ್ಲರೂ ಗೆಲ್ತಾರೋ ಇಲ್ಲೋ ಅನ್ನೋದು ಜೂನ್ 4ಕ್ಕೆ ತಿಳಿಯುವಂಥದ್ದು. ಇದು ಈ ಒಟ್ಟು ಸಮೀಕ್ಷೆಯಲ್ಲಿ ವಿಶೇಷವಾಗಿ 96 ಕ್ಷೇತ್ರಗಳಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಅಭ್ಯರ್ಥಿಗಳು ಹಮ್ಮಿಕೊಂಡಿದ್ದಾರೆ. ಸಾಕಷ್ಟು ಜನರು ಕೆಲಸ ಮಾಡಬೇಕಂತೇಳಿ ಪ್ರಯತ್ನ ನಡೆಸಿದ್ದಾರೆ. ಇನ್ನು ಜನ ಆಯ್ಕೆ ಯಾರನ್ನ ಮಾಡ್ಬೋದು ಯಾರನ್ನೆಲ್ಲ ಆದರೂ ನಾವು ಇಲ್ಲಿವರೆಗೆ ಚರ್ಚೆ ಮಾಡಿದ್ದೇನಪ್ಪ ಅಂತಂದ್ರೆ ಸಾಧ್ಯಷ್ಟು ಯಾರು ಗೆಲ್ಬೋದು ಯಾರು ಸೋಲ್ಬೋದು ಅಂತೇಳಿ. ಅದರಲ್ಲೂ ಮುಖ್ಯವಾಗಿ 1-2 ರಾಜ್ಯಗಳಲ್ಲಿ ಮಾತ್ರ NDA ಪ್ರಬಲ ಆಗಲಿಕ್ಕೆ ಆಗ್ತದೆ ಅಂತೇಳಿ ನಿಮ್ಮ ಜೊತೆಗೆ ಈಗಾಗಲೇ ಹೇಳಿದ್ದೀನಿ. ಒಂದು ಒಡಿಶಾ, ಮತ್ತೊಂದು ಏನಪ್ಪ ಅಂತಂದ್ರೆ ಒಡಿಶಾ ಜೊತೆಗೆ ಇನ್ನೊಂದು ರಾಜ್ಯ ಯಾವುದು ನಿಮ್ಮದು ರೆಡಿ ಆಗಿರುವಂಥದ್ದು ಇಲ್ಲೇ ಆಂಧ್ರ ಪ್ರದೇಶ. ಇವೆರಡೂಗಳಲ್ಲಿ ಯಾವ ರೂಪ ಪಡಿಬೋದು ಅನ್ನೋದು ನೋಡಬೇಕಾಗಿದೆ. ಇವು ಎರಡೂ ರಾಜ್ಯಗಳು ಯಾವಾಗ ಪ್ರಾಮುಖ್ಯತೆಯನ್ನು ಪಡಿತಾವೆ ಅಂದರೆ ಒಂದು ಸಮ್ಮಿಶ್ರ ಸರ್ಕಾರ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲೇ ಇವೆರಡೂ ಪಕ್ಷಗಳ ಅನಿವಾರ್ಯತೆ ಬಂದು ನಿಲ್ಲಬಹುದು. ಎಲ್ಲರೂ ಎಜ್ ಮೇಲೆ ಬಂದಾಗ, ಎಲ್ಲರೂ ಒಂದು ರೀತಿ ಏನಪ್ಪ ಅಂತಂದ್ರೆ ಗೆಲ್ಲುವ ಹಂತಕ್ಕೆ ಬಂದಾಗ ಅಥವಾ ಸರ್ಕಾರ ಸಮ್ಮಿಶ್ರ ಆಗ್ಬೋದು ಅನ್ನೋ ಹಂತಕ್ಕೆ ಬಂದಾಗ ಈ ಒಂದು ಪಾರ್ಟಿಗಳು ಭಾಳ ಮಹತ್ವವನ್ನು ಪಡಿತಾವೆ. ಯಾಕಂದ್ರೆ ಒಂದೊಂದು ಸೀಟ್ಸ್ ಇದು ಭಾಳ ಮಹತ್ವದ್ದಾಗ್ತದೆ ಅನ್ನೋದು ಅಷ್ಟು ಮುಖ್ಯದ. ಯಾಕಂದ್ರೆ ನಿಮ್ಗೆ ಗೊತ್ತಿದ್ರೆ ನಮ್ಮ ಈ ಹಿಂದೆ ನಮ್ಮ ಏನಪ್ಪ ಅಂದ್ರೆ ವಾಜಪೇಯಿ ಅವರು ಎಲೆಕ್ಷನ್ದಲ್ಲಿ ಕೇವಲ 1 ಮತದಿಂದ ತಮ್ಮ ಬಹುಮತವನ್ನು ಕಳ್ಕೊಂಡಿದ್ದು ಸಹಿತ ನಮ್ಮ ನೆನಪದ. ಹೀಗಾಗಿ ಈ ಒಂದು 1717 ಅಭ್ಯರ್ಥಿಗಳು 96 ಕ್ಷೇತ್ರಗಳಿಗೆ ತಮ್ಮ ಒಂದು ಏನಪ್ಪ ಅಂದ್ರೆ ಭವಿಷ್ಯ ನಿರ್ಧಾರ ಮಾಡೋಕೆ ಇಟ್ಕೊಂಡಿದ್ದಾರೆ. ಇದರಲ್ಲಿ ಯಾರು ಎಷ್ಟು ಹೇಳ್ತಾರೆ ಏನು ಮಾಡ್ತಾರೆ ಅನ್ನೋದು ಇಲ್ಲೇ ನಾವು ನೋಡಿದರೆ ಮೋಸ್ಟ್ ಪ್ರಾಬಲಿ ಇಲ್ಲಿ ಒಂದಿಷ್ಟು ಸಮಾನ ಕುಸ್ತಿ ಆಗ್ಬೋದು ಅಂತೇಳಿ. ಒಂದು ಕಡೆ NDA, ಇನ್ನೊಂದು ಕಡೆ ಇಂಡಿಯಾ, ಮೊದಲು ಕಡೆ ಆಯಾ ಸ್ಟೇಟ್ ಅದ ಅಲ್ಲಿಯ ಪಕ್ಷಗಳು. ಅದರಲ್ಲೂ YSR ಮತ್ತು ಈ ಒಂದು ನವೀನ್ ಪಟ್ನಾಯಕರು ಯಾವ ರೀತಿಯಾಗಿ ಇಲ್ಲೇ ಏನೇನು ಮಾಡಬಹುದು ಅನ್ನೋದು ಅಷ್ಟ ಪ್ರಶ್ನಾರ್ಹ. ಇವು ಈಗಿನ ಈ ಸಂದರ್ಭದ 10 ರಾಜ್ಯಗಳಲ್ಲಿ ಒಂದು ಚಿತ್ರಣ. ಇನ್ನು ಇವರೆಲ್ಲರೂ ಒಂದು ಒಕ್ಕಟ್ಟಿನಿಂದ ಏನಪ್ಪ ಅಂತಂದ್ರೆ ಏನಾದರೂ ಸಾಧಿಸ್ಲಿಕ್ಕೆ ಸಾಧ್ಯದನ. ಈ 96 ಕ್ಷೇತ್ರಗಳು ಏನಾದರೂ ನಮ್ಮ ಇಂಡಿಯಾ ಗಠಬಂಧನಕ್ಕೆ ಸಹಾಯ ಮಾಡೋಂಗದಾವ ಅಥವಾ ಈ ಒಂದು NDA ಸಹಾಯ ಮಾಡೋಂಗದಾವ ಅನ್ನೋದು ನೋಡಿದಾಗ ಎರಡೂ ಅಥವಾ ಎಲ್ಲ ಪಕ್ಷಗಳು ವಿಶೇಷವಾಗಿ ತಮಗೇನು ಅನುಕೂಲ ಆಗ್ತದೆ, ತಮಗೆ ಎಂಥ ಲಾಭ ಆಗ್ತದೆ ಆ ನೆಲೆಗಟ್ಟಿನಲ್ಲಿ ಇವರು ತಮ್ಮ ಕೋಆಪ್ರೇಷನ್ ಮಾಡೋಂಗಿದ್ದಾರೆ. ಮತ್ತು ಇವರಿಗೆ ಯಾವುದೂ ರೀತಿಯಾದಂತಹ ಈ ಅದರಲ್ಲೂ ವಿಶೇಷವಾಗಿ ನಮ್ಮ ನವೀನ್ ಪಟ್ನಾಯಕರಿಗಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಇನ್ನೊಬ್ಬರು ಇಲ್ಲಿ ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ ಅವರು ಆಗಿರ್ಬೋದು, ಯಾರೂ ಆದರೂ ವಿಶೇಷ ತಮ್ಮ ಗೆಲುವಿನ ಹೆಚ್ಚು ಗಮನ ಹರಿಸಿದ್ರಿಂದಾಗಿ ಈ ಚುನಾವಣೆ ಒಂದು ರೀತಿ ಸವಾಲಿನದಾಗೈತಿ. ಹೀಗೆ ವಿಶೇಷವಾಗಿ ಈ ಒಂದು 2-3 ರಾಜ್ಯಗಳಲ್ಲಿ ತ್ರಿಕೋಣೀಯವಾದಂಥ ಒಂದು ಸ್ಪರ್ಧೆ ಏರ್ಪಡುವ ಸಾಧ್ಯತೆಲ್ಲ ಇದ್ದಾವೆ. ಅದರಲ್ಲೂ ಆಂಧ್ರ ಮತ್ತು ಒಡಿಶಾ ಇವೆರಡೂ ರಾಜ್ಯಗಳಲ್ಲೇ ಈಗ ಹಿಂದೆ ನೀವು ನೆನಪಿಸ್ಕೊಳ್ರಿ ಈ ಸಂದರ್ಭದಲ್ಲೇ ಒಂದು 3ನೇ ಫ್ರಂಟು ಮಾಡಬೇಕಂತೇಳಿ ಪ್ರಯತ್ನ ಮಾಡಿದರು. ವಿಶೇಷವಾಗಿ ಅದರಲ್ಲೇ ಈ ಒಂದು ನಮ್ಮ ನವೀನ್ ಪಟ್ನಾಯಕರ ಒಡಿಶಾದ್ದಾಗಿರ್ಬೋದು, ಜೊತೆಗೆ YSR ಅವ್ರದ್ದಾಗಿರ್ಬೋದು, ಅದರ ಜೊತೆಗೆ ನಮ್ಮ ಚಂದ್ರಶೇಖರ್ ರಾವ್ ಅವರು ಸಹಿತ ಇದ್ದುಕೊಂಡು ಮತ್ತು ನಮ್ಮ ಕೇರಳದ ವಿಜಯನ್ ಅವರಾಗಿರ್ಬೋದು, ಇವರೆಲ್ಲ ಕುಡ್ಕೊಂಡು ಇನ್ನೊಂದು ಫಂಡ್ ಅಂದರೆ ಅಖಿಲೇಶ್ ಯಾದವ್ ಅದರಲ್ಲಿ ಭಾಗವಹಿಸೋದು ಪ್ರಯತ್ನ ಮಾಡಿದ್ರು. ಆದರೆ ಅದು ಆಗಲಿಲ್ಲ ಅನ್ನೋದು ನಿಮಗೆ ಗೊತ್ತದು. ಈ ಎಲ್ಲ ನೆಲೆಗಡೆ